ರಾಜ್ಯ ಕಾಂಗ್ರೆಸ್ ಅಲ್ಲಿ ಜೋರಾಯಿತು ಕುರ್ಚಿ ಕದನ ಮಧ್ಯೆ ದೆಹಲಿಗೆ ಹಲವರು ಪರೇಡ್ ಅನ್ನು ನಡೆಸ್ತಾ ಇದ್ದಾರೆ. ತಮ್ಮ ಸಚಿವ ಸ್ಥಾನ ಉಳಿಸಿಕೊಳ್ಳೋದಕ್ಕೆ ಕೆಲವರು ಪರೇಡ್ ನಡೆಸಿದ್ರೆ ಇನ್ನು ಕೆಲವರು ಹೆಂಗಾದ್ರೂ ಮಾಡಿ ಈ ಸತಿ ನಾನು ಮಿನಿಸ್ಟರ್ ಆಗಲೇಬೇಕು, ಆ ಪಟ್ಟ ನನಗೆ ಬೇಕು ಅಂತ ಗಳಿಸಿಕೊಳ್ಳೋದಕ್ಕೆ ಲಾಭಿಯನ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಭೇಟಿ ಮಾಡಿ ಲಾಭಿಗೆ ತಮ್ಮದೇ ರೀತಿಯಲ್ಲಿ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ರಾಜ್ಯದ ಸಚಿವರು ಶಾಸಕರಿಗೆ ಈ ಮಧ್ಯದಲ್ಲಿ ಹೈಕಮಾಂಡ್ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದೆ. ಇಂದಿರಾ ಭವನಕ್ಕೆ ಯಾರು ಬರಬೇಡಿ ಅಂತ ಹೇಳಿ ವಾರ್ನಿಂಗ್ ಅನ್ನು ಕೊಟ್ಟಿದೆ. ಪಕ್ಷದ ಕೆಲಸ ಇದ್ರೆ ಮಾತ್ರ ದೆಹಲಿಗೆ ಬನ್ನಿ, ಉಳಿದ ವಿಚಾರಕ್ಕೆ ಯಾರು ಬರಬೇಡಿ ಅಂತ ವಾರ್ನಿಂಗ್ ಅನ್ನು ಕೊಟ್ಟಿದೆಯಂತೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು. ತಿಮ್ಮೇಗೌಡ್ರೆ, ಈಗ ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ, ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋ ಚರ್ಚೆ ಮಧ್ಯದಲ್ಲಿ ಹೈಕಮಾಂಡ್ ಏನು ವಾರ್ನಿಂಗ್ ಕೊಟ್ಟಿದೆ? ಹೈಕಮಾಂಡ್ ವಾರ್ನಿಂಗ್ ಕೊಡೋದ್ರ ಮುಖಾಂತರ ಎಚ್ಚರಿಕೆ ಹೆಜ್ಜೆನ ಇಟ್ಟಿದೆ. ಈ ಹಂತದಲ್ಲಿ ಏನಾದರೂ ನಾವು ಡಿಸಿಷನ್ ತಗೊಂಡಿದ್ದೇ ಆಗಿದ್ದಲ್ಲಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಭಿನ್ನಮತ ಬಿಗಿಲೇಳುತ್ತೆ. ಅದು ಇಡೀ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಒಂದು ರೀತಿ ಮುಜುಗರ ಉಂಟಾಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿಯೇ AICC ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ರಾಜ್ಯ ನಾಯಕರಿಗೆ ಯಾವುದೇ ರೀತಿಯಾದಂಥ ಅಪಾಯಿಂಟ್ಮೆಂಟನ್ನು ಕೊಟ್ಟಿಲ್ಲ. ಯಾಕಂತ ಹೇಳಿದ್ರೆ ನವೆಂಬರ್ 14ನೇ ತಾರೀಕು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಉಭಯ ನಾಯಕರಿಬ್ಬರು ಕೂಡ ನವದೆಹಲಿ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಈ ಹಂತದಲ್ಲಿ ರಾಹುಲ್ ಗಾಂಧಿಯವ್ರನ್ನ ಭೇಟಿ ಮಾಡೋದ್ರ ಮುಖಾಂತರ ಅಧಿಕಾರ ಹಸ್ತಾಂತರ, ಸಚಿವ ಸಂಪುಟ ಪುನರ್ರಚನೆ, ಈ KPCC ಅಧ್ಯಕ್ಷರ ಬದಲಾವಣೆ ಕುರಿತು 3 ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಲಿದ್ರು. ಆದರೆ ರಾಹುಲ್ ಗಾಂಧಿಯವರು ಬಿಹಾರ ಚುನಾವಣೆ ಬಳಿಕ ಅಂದರೆ ನವೆಂಬರ್ 14ನೇ ತಾರೀಕಿಂದ 22ರವರೆಗೆ ವಿದೇಶ ಪ್ರವಾಸವನ್ನು ಕೂಡ ಕೈಗೊಳ್ತಾ ಇದ್ದಾರೆ. ಸೊ ಹೀಗಾಗಿ ಈ ಹಂತದಲ್ಲಿ ನಾವು ಏನು ಕರ್ನಾಟಕ ಕಾಂಗ್ರೆಸ್ ನಾಯಕರಿಗೆ ಏನಾದರೂ ನಾವು ಅನುಮತಿಯನ್ನು ಕೊಟ್ಟು ಈ ಒಂದು ವಿಚಾರಕ್ಕೆ ತಲೆ ಹಾಕಿದ್ದೇ ಆಗಿದ್ದಲ್ಲಿ ಅದು ಎಲ್ಲ ಒಂದು ಕಡೆಯಾಗಿ ಭಿನ್ನಮತ ಭುಗಿಲೇಳ್ಬೋದು. ಯಾಕಂತ ಹೇಳಿದ್ರೆ ಇತ್ತ ಮುಖ್ಯಮಂತ್ರಿ ಹುದ್ದೆ ಬೇಕೇ ಬೇಕು ಅನ್ನುವಂಥ ಒಂದು ನಿಟ್ಟಲ್ಲಿ DK ಶಿವಕುಮಾರ್ ಅವರು ಬಿಗಿಪಟ್ಟನ್ನು ಹಿಡಿದಿದ್ದಾರೆ. ಅತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾನು 5 ವರ್ಷ ಪೂರೈಸಬೇಕು ಅನ್ನುವಂಥ ನಿಟ್ಟಲ್ಲಿ ಅವರು ಕೂಡ ನಾನಾ ರೀತಿಯಾದಂಥ ಕಸರತ್ತನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಹಂತದಲ್ಲಿ ಯಾವುದೇ ರೀತಿಯಾದಂಥ ಡಿಸಿಷನ್ ತೆಗೆದುಕೊಳ್ಳೋದು ಬೇಡ ಅನ್ನುವಂಥ ಒಂದು ನಿಟ್ಟಲ್ಲಿ ರಾಹುಲ್ ಗಾಂಧಿಯವರು ಸದ್ಯಕ್ಕೆ ಯಾರು ಕೂಡ ನವದೆಹಲಿ ಹತ್ರ ಬರಬೇಡಿ, ಬಂದರೂ ಕೂಡ ಇಂದಿರಾ ಗಾಂಧಿ ಭವನಕ್ಕೆ ಬರಬಾರ್ದು. ಯಾಕಂತ ಹೇಳಿದ್ರೆ ಏನಾದರೂ ಪಕ್ಷದ ಚಟುವಟಿಕೆಗಳಿದ್ರೆ, ಪಕ್ಷದ ಕಾರ್ಯಕ್ರಮಗಳಿದ್ರೆ ನಾವು ಹೇಳ್ತೀವಿ, ಆ ನಿಟ್ಟಲ್ಲಿ ನೀವು ಯಾರು ಕೂಡ ಬರಬಾರ್ದು ಅನ್ನುವಂಥ ನಿಟ್ಟಲ್ಲಿ ಸೂಚನೆ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ನವೆಂಬರ್ 14ನೇ ತಾರೀಕು ಕಪಿಲ್ ಸಿಬಲ್ ಬರೆದಿರ್ತಕ್ಕಂಥ ಒಂದು ಪುಸ್ತಕ ಬಿಡುಗಡೆಗೆ ಸಂಬಂಧಪಟ್ಟಂತೆ ತೆರಳುತ್ತಾ ಇದ್ದಾರೆ. ಅದು ಬಿಟ್ಟರೆ ಯಾವುದೇ ನಾಯಕರನ್ನು ಕೂಡ ಭೇಟಿ ಮಾಡೋದಕ್ಕೆ ಮುಂದಾಗಿಲ್ಲ ಅನ್ನುವಂಥದ್ದು ಸದ್ಯಕ್ಕಿರ್ತಕ್ಕಂಥ ಮಾಹಿತಿ. ಶರ್ಮಿತಾ, ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಮಾಹಿತಿಗೆ.